Hello everyone, this is Ash and you are watching Math Ganit YouTube channel. In today's class, we are going to solve the problems from the exercise 4.2 from the class 7 simple equations. Move on to the first question. Give first the step you will use to separate the variable and then solve the equation. ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ ಇಕ್ವೇಷನ್ನ ಯಾವ ಸ್ಟೆಪ್ಪನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಸಾಲ್ವ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ 1 ಈಸ್ ಈಕ್ವಲ್ಸ್ ಟು 0. ಎಕ್ಸ್ ವೇರಿಯೇಬಲ್ಲು ವ್ಯಾಲ್ಯೂ ಆಫ್ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸ್ಟೆಪ್ಪನ್ನು ಬರೆದ್ಬಿಟ್ಟು ಸಾಲ್ವ್ ಮಾಡಿ ಹೇಳಿದ್ದಾರೆ. ಯಾವ ಸ್ಟೆಪ್ಪನ್ನು ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಎಕ್ಸ್ ಜೊತೆ ಏನಾಗಿದೆ -1 ಇದೆ. ಸೊ ನೀವೇನು ಮಾಡಬೇಕು, ಯಾವುದು ನಂಬರ್ ಇರುತ್ತೆ ಸೇಮ್ ನಂಬರನ್ನು ಬಟ್ ಆಪೋಸಿಟ್, ಆ್ಯಡ್ ಆಗಿದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು, ಸಬ್ಟ್ರಾಕ್ಟ್ ಆಗಿತ್ತು ಅಂದರೆ ಆ್ಯಡ್ ಮಾಡಬೇಕು, ಮಲ್ಟಿಪ್ಲೈ ಆಗಿದ್ದರೆ ಡಿವೈಡ್ ಮಾಡಬೇಕು, ಡಿವೈಡ್ ಆಗಿತ್ತು ಅಂತಂದರೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ -1 ಇದೆ. ಸೊ ಇದನ್ನು LHS, ಇದನ್ನು RHS ಅಂತ ಹೇಳ್ತೀವಿ. ಈಗ ಬೋತ್ ಸೈಡ್ LHS ಮತ್ತು RHS ಸೈಡ್ ಏನು ಮಾಡ್ತಿದ್ದೀವಿ, ಸ್ಟೆಪ್ಪಲ್ಲಿ ನಾವು ಸ್ಟೆಪ್ ಒನ್ನಲ್ಲಿ ಆ್ಯಡ್ 1 ಆನ್ ಬೋತ್ ಸೈಡ್ಸ್, ಎರಡು ಕಡೆ ಒಂದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ -1 + 1 ಈಸ್ ಈಕ್ವಲ್ಸ್ ಟು 0 + 1. 1ಅನ್ನು ಎರಡು ಕಡೆನೂ ಆ್ಯಡ್ ಮಾಡ್ತಿದ್ವಿ, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು. ಇವಾಗ +1 -1 0 ಆಗುತ್ತೆ. +1 -1 ಗೆಟ್ ಕ್ಯಾನ್ಸಲ್ಡ್ ಆರ್ ಇಟ್ ವಿಲ್ ಬಿಕಮ್ 0. ಎಕ್ಸ್ ಈಸ್ ಈಕ್ವಲ್ಸ್ ಟು 0 + 1 ಈಸ್ 1. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 1. ಯಾವ ಸ್ಟೆಪ್ಪನ್ನು ಯೂಸ್ ಮಾಡಿದ್ರಿ, ಇಲ್ಲಿ 1ಅನ್ನು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಆ್ಯಡ್ ಮಾಡಿದ್ವಿ. ಸಿಮಿಲರ್ಲಿ ಸೆಕೆಂಡ್ ಒನ್ನನ್ನು ನೋಡಿ, ಎಕ್ಸ್ + 1 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ನೋಡಿ ಎಕ್ಸ್ ಜೊತೆಗೆ ಏನಾಗಿದೆ 1 ಆ್ಯಡ್ ಆಗಿದೆ. ಸೊ ಇಲ್ಲಿ ಆಪೋಸಿಟ್ ಮಾಡಬೇಕಂದ್ರೆ ಸೇಮ್ ನಂಬರ್ ಆ್ಯಡ್ ಆಗಿದ್ರೆ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಯಾವ ಸ್ಟೆಪ್ಪನ್ನು ಮಾಡ್ತೀರಾ, ಸಬ್ಟ್ರಾಕ್ಟ್ 1 ಆನ್ ಬೋತ್ ಸೈಡ್, ಸಬ್ಟ್ರಾಕ್ಟ್ 1 ಆನ್ ಬೋತ್ ಸೈಡ್ಸ್, ಎರಡು ಸೈಡಲ್ಲೂ 1ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ + 1 ಇದೆ, -1 ಈಸ್ ಈಕ್ವಲ್ಸ್ ಟು 0 - 1. +1 - 1 ಗೆಟ್ ಕ್ಯಾನ್ಸಲ್ಡ್. ಎಕ್ಸ್ ಈಸ್ ಈಕ್ವಲ್ಸ್ ಟು 0 - 1 ಈಸ್ ಅಗೇನ್ ಈಕ್ವಲ್ಸ್ ಟು -1. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು -1. ಸಿಮಿಲರ್ಲಿ ಸಿ ನೋಡಿ ಏನು ಕೊಟ್ಟಿದ್ದಾರೆ ಇಕ್ವೇಷನ್ನು, ಎಕ್ಸ್ -1 ಈಸ್ ಈಕ್ವಲ್ಸ್ ಟು 5. ಇಲ್ಲೇನಾಗಿದೆ, ಇಲ್ಲಿರೋ ನಂಬರನ್ನು ನಾವು ರೈಟ್ ಸೈಡಲ್ಲಿರೋ ನಂಬರನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾಕೆಂದರೆ ನಮಗೆ ವೇರಿಯೇಬಲಿನ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ ಕಡೆ ಏನು ನಂಬರ್ ಇರುತ್ತೆ ಅದನ್ನೇ ನಾವು ಅಪೋಸಿಟ್ ಸೈನನ್ನು ಯೂಸ್ ಮಾಡಿಬಿಟ್ಟು ಆ್ಯಡ್, ಸಬ್ಟ್ರಾಕ್ಟ್, ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ತಿದ್ವಿ. ಇಲ್ಲೇನಾಗಿದೆ 1 ಮೈನಸ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ಆ್ಯಡ್ 1 ಆನ್ ಬೋತ್ ಸೈಡ್ ಅಂತ ಹೇಳಿ ತಗೋಬೇಕು. ಆ್ಯಡ್ 1 ಆನ್ ಬೋತ್ ಸೈಡ್, BS ಅಂತ ಅಂದರೆ ಬೋತ್ ಸೈಡ್ ಇನ್ ಶಾರ್ಟಲ್ಲಿ ಬರಿತಾ ಇದ್ದೀನಿ. ಎಕ್ಸ್ -1 + 1 ಈಸ್ ಈಕ್ವಲ್ಸ್ ಟು 5. ಒನ್ನನ್ನು ಆ್ಯಡ್ ಮಾಡಿದ್ರಿ ಅಲ್ವಾ, ಈ ಸೈಡನ್ನು ಏನು ಮಾಡಬೇಕು, 1ಅನ್ನು ಆ್ಯಡ್ ಮಾಡಬೇಕು. +1 - 1 ಅಂತಂದರೆ 0 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ಸ್ ಟು 5 + 1 6. ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 6. ನೋಡಿ ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಏನಂತಂದರೆ ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಕ್ವೇಷನ್ 1ನಲ್ಲಿ ಎಕ್ಸ್ನ ವ್ಯಾಲ್ಯೂ ಏನು ಬಂದಿದೆ ನಿಮಗೆ, ಇಲ್ಲಿ 6 ಬಂದಿದೆ ಅಲ್ವಾ. 6 - 1 ಈಸ್ ಈಕ್ವಲ್ಸ್ ಟು 5, 5 ಈಸ್ ಈಕ್ವಲ್ಸ್ ಟು 5. ನೋಡಿ LHS ಮತ್ತು RHS ಸೇಮ್ ಇದೆ ಅಲ್ವಾ, ಹಾಗಾಗಿ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಅನ್ನೋದು ದಿಸ್ ಈಸ್ ಅ ವ್ಯಾಲ್ಯೂ ಫಾರ್ ದ ಗಿವನ್ ಇಕ್ವೇಷನ್. ನೆಕ್ಸ್ಟ್ ಇಕ್ವೇಷನ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿ, ಎಕ್ಸ್ + 6 ಈಸ್ ಈಕ್ವಲ್ಸ್ ಟು 2. 6 ಏನಾಗಿದೆ, ಎಕ್ಸಿಗೆ ಆ್ಯಡ್ ಆಗಿದೆ. ನೀವೇನು ಮಾಡಬೇಕು, 6ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಯಾವ ಸೈಡು, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು. ಇವಾಗ ಏನಂತ ಬರೀತೀರಾ, ಸಬ್ಟ್ರಾಕ್ಟ್ 6 ಆನ್ ಬೋತ್ ಸೈಡ್. ಎಕ್ಸ್ + 6 - 6 ಈಸ್ ಈಕ್ವಲ್ಸ್ ಟು 2 - 6. +6 - 6 ಗೆಟ್ ಕ್ಯಾನ್ಸಲ್ಡ್. ಎಕ್ಸ್ ಈಸ್ ಈಕ್ವಲ್ಸ್ ಟು 2 - 6. ಎಕ್ಸ್ ಈಸ್ ಈಕ್ವಲ್ಸ್ ಟು 6ಅಲ್ಲಿ 2 ಹೋದರೆ 4, ಲಾರ್ಜರ್ ನಂಬರ್ ಏನಿದೆ 6 ಇದೆ. 6 ಯಾವ ಸೈನನ್ನು ಕ್ಯಾರಿ ಮಾಡ್ತಾ ಇದೆ, ಮೈನಸ್ಸು. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು -4. ನೆಕ್ಸ್ಟು ಗೋ ಫಾರ್ ದ ನೆಕ್ಸ್ಟ್ ಒನ್. ಏನು ಕೊಟ್ಟಿದ್ದಾರೆ ನೋಡಿ, y -4 ಈಸ್ ಈಕ್ವಲ್ಸ್ ಟು -7. 4 ಏನಾಗಿದೆ, ವೈಯಿಂದ 4ಅನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಿ. 4 ಸಬ್ಟ್ರಾಕ್ಟ್ ಆಯಿತು ಅಂದರೆ ನೀವು ಬೋತ್ ಸೈಡ್ 4ಅನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಡ್ 4 ಆನ್ ಬೋತ್ ಸೈಡ್, ಎರಡು ಕಡೆ 4ಅನ್ನು ಆ್ಯಡ್ ಮಾಡಿದಾಗ y -4 + 4 ಈಸ್ ಈಕ್ವಲ್ಸ್ ಟು -7 + 4. +4 - 4 ಅಂತಂದರೆ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದರೆ 4 - 4 ಅಂತಂದರೆ 0 ಆಗುತ್ತೆ. y ಈಸ್ ಈಕ್ವಲ್ಸ್ ಟು 7 - 4 ಅಂದರೆ 3. 7 ಹಿಂದ್ಗಡೆ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಸೊ ದ ವ್ಯಾಲ್ಯೂ ಆಫ್ y ಈಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, -3. ನೆಕ್ಸ್ಟ್ ಒನ್ ನೋಡಿ, y + 4 ಈಸ್ ಈಕ್ವಲ್ಸ್ ಟು 4 ಅಂತ ಹೇಳಿದ್ದಾರೆ. ವ್ಯಾಲ್ಯೂ ಆಫ್ ವೈಯನ್ನು ಫೈಂಡ್ ಔಟ್ ಮಾಡಬೇಕು. y ಜೊತೆ ಏನಾಗಿದೆ, 4 ಆ್ಯಡ್ ಆಗಿದೆ. ನೀವು ಇಲ್ಲಿ 4ಅನ್ನು ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ 4 ಆನ್ ಬೋತ್ ಸೈಡ್, ಎರಡು ಸೈಡು 4ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, y + 4 - 4 ಈಸ್ ಈಕ್ವಲ್ಸ್ ಟು y -4. ಸೊ ಇಲ್ಲಿ ನೋಡಿ 4 ಗೆಟ್ ಕ್ಯಾನ್ಸಲ್ ಆಯಿತು. y ಈಸ್ ಈಕ್ವಲ್ಸ್ ಟು ಅಗೇನ್ 4 - 4 ಈಸ್ 0. ವ್ಯಾಲ್ಯೂ ಆಫ್ y ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ,
y ಪ್ಲಸ್ 4 ಈಸ್ ಈಕ್ವಲ್ಸ್ ಟು -4 ಕೊಟ್ಟಿದ್ದಾರೆ. ಸೊ y ಪ್ಲಸ್ ಆ್ಯಡ್ 4 yಗೆ ಆ್ಯಡ್ ಆಗಿದೆ. ಸೊ ಸಬ್ಟ್ರ್ಯಾಕ್ಟ್ 4 ಆನ್ ಬೋತ್ ಸೈಡ್. ಸೊ y ಪ್ಲಸ್ 4 -4 ಈಸ್ ಈಕ್ವಲ್ಸ್ ಟು -4 -4. Plus 4 minus 4 get cancelled. Y is equals to -4 minus 4 becomes -8. So the value of y is equals to -8. Go for the second main. Give first the step you will use to separate the variable and then solve the equation. Go for the first one. A 3L is equals to 42. Same first main ಅಲ್ಲಿ ಯಾವ ಥರ ಮಾಡಿದ್ವಿ ಅಲ್ವಾ, ಈ ಮೇನಲ್ಲೂ ಅದೇ ಥರನೇ. ಇಲ್ಲೇನಾಗಿದೆ 3Lಗೆ ಮಲ್ಟಿಪ್ಲೈ ಆಗಿದೆ. ಸೊ ನೀವು 3ಯನ್ನು ಏನು ಮಾಡಬೇಕು, ಇಕ್ವೇಷನ್ 1 ಇದು 1 ಇಕ್ವೇಷನ್ ಅಂತ ಅಂದರೆ 3L ಜೊತೆ ಮಲ್ಟಿಪ್ಲೈ ಆಗಿದೆ, ಆಪೋಸಿಟ್ ಮಾಡಬೇಕು. ಸೊ ಡಿವೈಡ್ ಮಾಡಬೇಕು. ಏನನ್ನು ಡಿವೈಡ್ ಮಾಡಬೇಕು, 3ನ್ನು ಎರಡು ಕಡೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು. ಸ್ಟೆಪ್ ಏನಂತ ಬರೀತೀರಾ, ಡಿವೈಡ್ 3 ಆನ್ ಬೋತ್ ಸೈಡ್ಸ್. ನಾನಿಲ್ಲಿ ಸಿಂಬಲಲ್ಲಿ ಯೂಸ್ ಮಾಡಿದ್ದೀನಿ, ನೀವು ವರ್ಡಿಂಗಲ್ಲಿ ಬರೀರಿ, ಡೋಂಟ್ ಯೂಸ್ ಲೈಕ್ ದಿಸ್ ಸಿಂಬಲ್. ಸೊ 3ನ್ನು ಡಿವೈಡ್ ಮಾಡಿದಾಗ ಏನಾಗುತ್ತೆ, ಎರಡು ಸೈಡು 3L/3 ಈಸ್ ಈಕ್ವಲ್ಸ್ ಟು 42/3. ಇವಾಗ 3 1s 3 ಗೆಟ್ ಕ್ಯಾನ್ಸಲ್. ಏನು ಉಳಿತು ಈ ಕಡೆ ಲೆಫ್ಟ್ ಸೈಡಿಗೆ, ಎಲ್ ಮಾತ್ರ ಉಳಿತು. ಎಲ್ ಈಸ್ ಈಕ್ವಲ್ಸ್ ಟು 42/3. ಇವಾಗ ನೋಡಿ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. 3 1s 3. ಇಲ್ಲಿ 4ಅಲ್ಲಿ 3 ಹೋದರೆ 1 ಉಳಿತು, 12 ಆಯಿತು. 3 4s 12. ಸೊ ದ ವ್ಯಾಲ್ಯೂ ಆಫ್ ಎಲ್ ಈಸ್ ಈಕ್ವಲ್ಸ್ ಟು ಹೌ ಮಚ್ ಇಯರ್ 14. ಸಿಮಿಲರ್ಲಿ ಗೋ ಫಾರ್ ದ ಕ್ವಶನ್ ನಂಬರ್ b/2 ಈಸ್ ಈಕ್ವಲ್ಸ್ ಟು 6. ನೋಡಿ 2 ಬಿಗೆ ಏನಾಗಿದೆ, ಡಿವೈಡ್ ಆಗಿದೆ. ಡಿವೈಡ್ ಆಯಿತು ಅಂದರೆ ನೀವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಯಾವುದನ್ನು, 2ಅನ್ನು ಮಲ್ಟಿಪ್ಲೈ 2 ಆನ್ ಬೋತ್ ಸೈಡ್. ಎರಡು ಸೈಡು 2ಅನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 2b/2 ಈಸ್ ಈಕ್ವಲ್ಸ್ ಟು 6 ಇಂಟು 2 ಆಗುತ್ತೆ. 2 ಗೆಟ್ ಕ್ಯಾನ್ಸಲ್ಡ್. b ಈಸ್ ಈಕ್ವಲ್ಸ್ ಟು 6 ಇಂಟು 2. b ಈಸ್ ಈಕ್ವಲ್ಸ್ ಟು 6 2s ಹೌ ಮಚ್, 12. ಸೊ ದ ವ್ಯಾಲ್ಯೂ ಆಫ್ b ಈಸ್ ಈಕ್ವಲ್ಸ್ ಟು ಹೌ ಮಚ್ ಹಿಯರ್ 12. ಗೋ ಫಾರ್ ದ ನೆಕ್ಸ್ಟ್ ಒನ್, ಸೀತ್ ಒನ್. p/7 ಈಸ್ ಈಕ್ವಲ್ಸ್ ಟು 4. 7 ಏನಾಗಿದೆ, ಪಿಗೆ ಡಿವೈಡ್ ಆಗಿದೆ. ಸೊ ನೀವು 7ಅನ್ನು ಏನು ಮಾಡಬೇಕು, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ 7 ಆನ್ ಬೋತ್ ಸೈಡ್. ಸೊ p/7 ಇಂಟು 7 ಈಸ್ ಈಕ್ವಲ್ಸ್ ಟು 4 ಇಂಟು 7. 7 ಗೆಟ್ ಕ್ಯಾನ್ಸಲ್. p ಈಸ್ ಈಕ್ವಲ್ಸ್ ಟು 4 ಇಂಟು 7. ಸೊ p ಈಸ್ ಈಕ್ವಲ್ ಟು 4 7s 28. ಸೊ ದ ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು ಹೌ ಮಚ್ ಹಿಯರ್ 28. ನೆಕ್ಸ್ಟ್ ಕ್ವಶನ್ ನಂಬರ್ ಡಿ ನೋಡಿ ಏನು ಹೇಳಿದ್ದಾರೆ. 4x ಈಸ್ ಈಕ್ವಲ್ಸ್ ಟು 25. 4x ಜೊತೆ ಏನಾಗಿದೆ, ಮಲ್ಟಿಪ್ಲೈ ಆಗಿದೆ. ಸೊ ನೀವು ಈಗ ಏನು ಮಾಡಬೇಕು, 4ಅನ್ನು ಬೋತ್ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಸ್ಟೆಪ್ ಏನು ಮಾಡ್ತಿದ್ದೀರಾ, ಡಿವೈಡ್ 4 ಆನ್ ಬೋತ್ ಸೈಡ್ಸ್. ಎರಡು ಸೈಡು 4ಅನ್ನು ಏನು ಮಾಡ್ತಿದ್ದೀರಾ, ಡಿವೈಡ್ ಮಾಡ್ತಿದ್ದೀರಾ. 4x/4 ಈಸ್ ಈಕ್ವಲ್ಸ್ ಟು 25/4. 4 1s ಗೆಟ್ ಕ್ಯಾನ್ಸಲ್ಡ್. ಸೊ x ಈಸ್ ಈಕ್ವಲ್ಸ್ ಟು 25/4. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ 25 is an odd number. It is not possible to divide in the table 4. So the value of x is 25/4 itself. Next go for question number E. 8y is equals to 36 ಅಂತ ಹೇಳಿದ್ದಾರೆ. 8 ಏನಾಗಿದೆ, yಗೆ ಮಲ್ಟಿಪ್ಲೈ ಆಗಿದೆ. ಸೊ ನೀವೇನು ಮಾಡಬೇಕು, ಡಿವೈಡ್ 8 ಆನ್ ಬೋತ್ ಸೈಡ್ಸ್. ಎರಡು ಸೈಡು 8ಇಂದ ಡಿವೈಡ್ ಮಾಡಬೇಕು. 8y/8 ಈಸ್ ಈಕ್ವಲ್ಸ್ ಟು 36/8. 8 ಗೆಟ್ ಕ್ಯಾನ್ಸಲ್ಡ್. y ಈಸ್ ಈಕ್ವಲ್ಸ್ ಟು 36/8. See here you are going to divide this by 4 2s 8, 4 9s 36. So value of y is equals to 9/2. So the value of y is how much here, 9/2. Next one, move for the question number F. Question number F ಏನು ಹೇಳಿದ್ದಾರೆ ನೋಡಿ. z/3 ಈಸ್ ಈಕ್ವಲ್ಸ್ ಟು 5/4. 3 ಏನಾಗಿದೆ, ಝಡ್ಡಿಗೆ ಡಿವೈಡ್ ಆಗೈತಿ. ಸೊ 3ನ ನೀವೇನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಜಡ್ ಜೊತೆ. ಸೊ ಮಲ್ಟಿಪ್ಲೈ 3 ಆನ್ ಬೋತ್ ಸೈಡ್. ಎರಡು ಸೈಡು 3ಅನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, z/3 ಇಂಟು 3 ಈಸ್ ಈಕ್ವಲ್ಸ್ ಟು 5/4 ಇಂಟು 3. 3 ಗೆಟ್ ಕ್ಯಾನ್ಸಲ್ಡ್. ಸೊ z ಈಸ್ ಈಕ್ವಲ್ಸ್ ಟು 5 ಇಂಟು 3/4. ಸೊ z ಈಸ್ ಈಕ್ವಲ್ಸ್ ಟು 5 3s 15/4. ಸೊ ದ ವ್ಯಾಲ್ಯೂ ಆಫ್ z ಈಸ್ ಹೌ ಮಚ್ ಹಿಯರ್, 15/4. ಗೋ ಫಾರ್ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ ನೋಡಿ. ಜಿ, ಕ್ವಶನ್ ನಂಬರ್ ಜಿ. a/5 ಈಸ್ ಈಕ್ವಲ್ಸ್ ಟು 7/15 ಅಂತ ಕೊಟ್ಟಿದ್ದಾರೆ. ಸೊ 5 ಏನಾಗಿದೆ, ಎಗೆ ಡಿವೈಡ್ ಆಗಿದೆ. ಸೊ ನೀವು 5ಅನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ 5 ಆನ್ ಬೋತ್ ಸೈಡ್ಸ್.
ಸೊ a by 5 into 5 is equals to 7 by 15 into 5. 5 get cancelled. So a is equals to 7 by 15 into 5. ಇಲ್ಲಿ ನೋಡಿ again simplification ಏನು ಮಾಡ್ಬೋದು, 5 ones are 5 threes are. So a is equals to 7 ones are 7 by 3. So the value of a is how much here? 7 by 3. h ನೋಡಿ 20t is equals to -10 ಅಂತ ಹೇಳ್ಕೊಟ್ಟಿದ್ದಾರೆ. 20 ಏನಾಗಿದೆ, t ಜೊತೆ ಮಲ್ಟಿಪ್ಲೈ ಆಗಿದೆ. ಸೊ ನೀವು 20ನ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. divide 20 on both sides. So 20t by 20 is equals to -10 by 20. So 20 get cancelled. ಏನು ಉಳಿತು ಇಲ್ಲಿ, t ಮಾತ್ರ ಉಳಿತು. t is equals to -10 by 20. ನೋಡಿ ಸಿಂಪ್ಲಿಫೈ ಮಾಡ್ಬೋದು. ಟೇಬಲ್ 10ನಲ್ಲಿ 20 you are getting 20 in the table 10. So 10 ones are 10 twos are. So the value of t is equals to -1 by 2. Go for the third main. Give the steps you will use to separate the variable and then solve the equation. ನೋಡಿ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಮೇನಲ್ಲಿ ಏನು ಮಾಡಿದ್ದೀವಲ್ವ, ಅದು ಎರಡನ್ನೂ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಆ ಎರಡೆರಡು ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಫಸ್ಟ್ ಒನ್ ಅಂತ ತೋರಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನು ಕೊಟ್ಟಿದ್ದಾರೆ ಅಂದರೆ 3n - 2 is equals to 46. ಇದು ಕೊಟ್ಟಿರೋಂಥ ಇಕ್ವೇಷನ್ನು. ಇವಾಗ ನೋಡಿ -2 ಏನಾಗಿದೆ ಇಲ್ಲಿ, -2 ಆಗಿದೆ ಅಲ್ವಾ. ಎಲ್ ಎಚ್ ಎಸ್ ಸೈಡು ನೀವೇನು ಮಾಡಬೇಕು, ಎರಡು ಸೈಡು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು -2 ಇದ್ದರೆ ಅದರ ಆಪೋಸಿಟು +2 ಮಾಡಬೇಕಲ್ವ. ಫಸ್ಟ್ ಸ್ಟೆಪ್ 1ನಲ್ಲಿ ಏನು ಮಾಡ್ತೀರಾ, ಸ್ಟೆಪ್ 1ನಲ್ಲಿ ಆ್ಯಡ್ 2 ಆನ್ ಬೋತ್ ಸೈಡ್ಸ್. ಎರಡು ಸೈಡು 2ಅನ್ನು ಆ್ಯಡ್ ಮಾಡ್ತೀರಾ. 3n - 2 + 2 is equals to 46 + 2. +2 - 2 ಗೆಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ನಿಮಗೆ ಇಲ್ಲಿ, 3n ಮಾತ್ರ ಉಳಿಯುತ್ತೆ. 46 + 2 ಎಷ್ಟಾಯಿತು, 48 ಆಯಿತು. ಇದು ಒಂದು ಸ್ಟೆಪ್ಪು. ಇನ್ನು ಸ್ಟೆಪ್ 2 ಅಲ್ಲಿ ಏನು ಮಾಡ್ತಿದ್ದೀರಾ ಅಂತಂದರೆ ನೋಡಿ, 3 ಏನಾಗಿದೆ, ಎನ್ನಿಗೆ ಮಲ್ಟಿಪ್ಲೈ ಆಗಿದೆ. ನೀವೇನು ಮಾಡಬೇಕು, ಸೇಮ್ 3ನ ಆಪೋಸಿಟ್ ಆಪರೇಷನ್ ಮಾಡಬೇಕಲ್ವಾ. ಮಲ್ಟಿಪ್ಲೈ ಆದರೆ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ಡಿವೈಡ್ 3 ಆನ್ ಬೋತ್ ಸೈಡ್ಸ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀರಾ, 3ನ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಡಿವೈಡ್ ಮಾಡ್ತಿದ್ದೀರಾ. 3n by 3 is equals to 48 by 3. ಓಕೆ, 3 get cancelled. n is equals to 48 by 3. ನೋಡಿ 48 ನಿಮಗೆ ಟೇಬಲ್ 3ಅಲ್ಲಿ ಡಿವೈಡ್ ಆಗ್ತಾ ಇದೆಯಾ, ಎಸ್ ಡಿವೈಡ್ ಆಗ್ತಾ ಇದೆ. 3 ones are 3, 4ಅಲ್ಲಿ 3 ಹೋದರೆ 1 ಉಳಿತು, 18 ಆಯಿತು. 3 how much 18, 3 6 18. ನಿಮಗೆ n is equals to 16. ನಿಮಗೆ ಈ ಥರ ಗೊತ್ತಾಗಿಲ್ಲಪ್ಪ ಅಂತಂದರೆ ಈ ಥರ ಡಿವೈಡ್ ಮಾಡ್ತಾ ಹೋಗ್ರಿ. 48ಅನ್ನು 3ಇಂದ ಡಿವೈಡ್ ಮಾಡಿರಿ. 3 ones are 3, 4 - 3 is equals to 1. 8ಅನ್ನು ಕ್ಯಾರಿ ಮಾಡ್ಕೊಳ್ರಿ. 3 how much 18, 3 ones are ರಿಪೀಟ್ ಮಾಡ್ತಾ ಹೋಗಿ. 3 6 18. So 18 - 18 is equals to 0. So the value of n is how much here, 16. ಈ ಥರ ಇಲ್ಲಿ ನೋಡಿ, ಈ ಮೀನಲ್ಲಿ ಎರಡೆರಡು ಸರಿ ನೀವೇನು ಮಾಡ್ತಾ ಇದ್ದೀರಾ, ಎರಡೆರಡು ಸ್ಟೆಪ್ಪನ್ನು ಯೂಸ್ ಮಾಡ್ತಿದ್ದೀರಾ. ಒಂದು ಸರಿ ಈ ಆ್ಯಡನ್ನು 2ಅನ್ನು ಆ್ಯಡ್ ಮಾಡ್ತಾ ಇದ್ದೀರಾ, ಇನ್ನೊಂದು ಸರಿ ಏನು ಮಾಡ್ತಿದ್ದೀರಾ, 3ಇಂದ ಡಿವೈಡ್ ಮಾಡ್ತಾ ಇದ್ದೀರಾ. ಸಿಮಿಲರ್ಲಿ ಸೆಕೆಂಡ್ ಒನ್ನ ನೋಡಿ, ಬಿ ಏನು ಕೊಟ್ಟಿದ್ದಾರೆ, 5m + 7 is equals to 17. ನೋಡಿ 7 ಏನಾಗಿದೆ, ಆ್ಯಡ್ ಆಗಿದೆ. ನೀವು 7ಅನ್ನು ಎರಡು ಸೈಡು ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾವ ಸ್ಟೆಪ್ಪಲ್ಲಿ, ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀರಾ, ಸಬ್ಟ್ರ್ಯಾಕ್ಟ್ 7 ಆನ್ ಬೋತ್ ಸೈಡ್. ಎರಡು ಸೈಡ್ 7ಅನ್ನು ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. 5m + 7 - 7 is equals to 17 - 7. +7 - 7 ಕ್ಯಾನ್ಸಲ್ ಆಯ್ತಲ್ವ, ಏನು ಉಳಿತು ನಿಮಗೆ, 5m is equals to 17 - 7 ಅಂತಂದರೆ ಎಷ್ಟಾಯಿತು, 10 ಆಯಿತು. ಸೊ 5 ಏನಾಗಿದೆ, m ಜೊತೆ ಮಲ್ಟಿಪ್ಲೈ ಆಗಿದೆ. ಸ್ಟೆಪ್ 2 ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀರಾ ಅಂತಂದರೆ 5ಅನ್ನು ಡಿವೈಡ್ ಮಾಡಬೇಕು. ಯಾವ ಸೈಡು, ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು. ಡಿವೈಡ್ 5 ಆನ್ ಬೋತ್ ಸೈಡ್. ಎರಡು ಸೈಡು 5ಇಂದ ಡಿವೈಡ್ ಮಾಡ್ತಿದ್ರೆ ಯಾವ ಇಕ್ವೇಷನಲ್ಲಿ, ಈ ಇಕ್ವೇಷನಲ್ಲಿ. ಸೊ 5m by 5 is equals to 10 by 5. 5 ones ಗೆಟ್ ಕ್ಯಾನ್ಸಲ್ ಆಯಿತು. ಏನು ಉಳಿತು ಇಲ್ಲಿ, m ಮಾತ್ರ, ವೇರಿಯೇಬಲ್ ಮಾತ್ರ ಉಳಿತು. ಇಲ್ಲೇನಾಯಿತು, 10 by 5. ನೋಡಿ 5 ಮತ್ತು 10 ಸೇಮ್ ಟೇಬಲಲ್ಲಿ ಬರುತ್ತಲ್ವ. ಸೊ 5 ones are 5 twos are 10. ಸೊ ದ ವ್ಯಾಲ್ಯೂ ಆಫ್ m is equals to how much here, 2. Move to third question. 20p by 3 is equals to 40. ಇಲ್ಲಿ ನೋಡಿ 20p by 3 is equals to 43 ಏನಾಗಿದೆ, ಡಿವೈಡ್ ಆಗಿದೆ. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ 3 ಆನ್ ಬೋತ್ ಸೈಡ್. ಸ್ಟೆಪ್ 1ನಲ್ಲಿ ಏನು ಮಾಡ್ತಿದ್ದೀರಾ, ಮಲ್ಟಿಪ್ಲೈ 3 ಆನ್ ಬೋತ್ ಸೈಡ್. ಎರಡು ಸೈಡು 3ಇಂದ ಮಲ್ಟಿಪ್ಲೈ ಮಾಡಬೇಕು. 20p by 3 into 3 is equals to 40 into 3. ಇವಾಗ 3 ಗೆಟ್ ಕ್ಯಾನ್ಸಲ್ ಆಯಿತು. ಇಲ್ಲೇನು ಉಳಿತು, 20p is equals to 40 into 3. ಸೊ 20p is equals to 43 is 120. ಸೊ ಇವಾಗ ಏನಾಗಿದೆ, 20p ಜೊತೆ ಮಲ್ಟಿಪ್ಲೈ ಆಗಿದೆ. ಸೊ ನೀವೇನು ಮಾಡಬೇಕು, ಸ್ಟೆಪ್ 2 ಅಲ್ಲಿ ಏನು ಮಾಡ್ತಿದ್ದೀರಾ, 20ನ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಡಿವೈಡ್ ಮಾಡಬೇಕು. ಡಿವೈಡ್ 20 ಆನ್ ಬೋತ್ ಸೈಡ್ಸ್. ಸೊ 20p by 20 is equals to 120 by 20. ಸೊ 20 ಗೆಟ್ ಕ್ಯಾನ್ಸಲ್ ಆಗಿ ಏನು ಉಳಿತು ಇಲ್ಲಿ, ಲೆಫ್ಟ್ ಸೈಡಲ್ಲಿ p ಮಾತ್ರ ಉಳಿತು. 120 by
20. So 20 ones are 20, 26 are 120. So the value of p is equals to how much here? Value of p is equals to 6. Next ಡಿ ಕ್ವಶನ್ ನಂಬರ್ ಡಿ ನೋಡಿ ಏನು ಕೊಟ್ಟಿದ್ದಾರೆ, 3p/10 ಈಸ್ ಈಕ್ವಲ್ಸ್ ಟು 6. ಸೊ 10 ಏನಾಗಿದೆ, ಡಿವೈಡ್ ಆಗಿದೆ. ನೀವು 10ಅನ್ನು ಏನು ಮಾಡಬೇಕು, ಎರಡು ಸೈಡು ಸ್ಟೆಪ್ 1ಅಲ್ಲಿ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸ್ಟೆಪ್ 1 ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀರಾ, ಮಲ್ಟಿಪ್ಲೈ 10 ಆನ್ ಬೋತ್ ಸೈಡ್ಸ್. ಸೊ ಏನಾಗುತ್ತೆ, 3p/10 ಇಂಟು 10 ಈಸ್ ಈಕ್ವಲ್ಸ್ ಟು 6 ಇಂಟು 10. ಸೊ ಇಲ್ಲಿ 10 ಗೆಟ್ ಕ್ಯಾನ್ಸಲ್ ಆಗಿ ಏನು ಉಳಿತು ನಿಮಗೆ, 3p ಈಸ್ ಈಕ್ವಲ್ಸ್ ಟು 10 6 60. ಇವಾಗ 3 ಏನಾಗಿದೆ, ಪಿ ಜೊತೆ ಮಲ್ಟಿಪ್ಲೈ ಆಗಿದೆ. ಸೊ ನೀವೇನು ಮಾಡಬೇಕು, ಪಿನ ಮಾತ್ರ ಬೇಕು ಅಂತಂದರೆ ಇದನ್ನ ರಿಮೂವ್ ಮಾಡಬೇಕಲ್ವ, 3ನ ರಿಮೂವ್ ಮಾಡಬೇಕು. ಹೆಂಗೆ ರಿಮೂವ್ ಮಾಡ್ತೀರಾ, ಡಿವೈಡ್ ಸ್ಟೆಪ್ಪು 2 ಅಲ್ಲಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀರಾ ಅಂತಂದರೆ, ಡಿವೈಡ್ 3 ಆನ್ ಬೋತ್ ಸೈಡ್ಸ್. ಎರಡು ಸೈಡು ಪಿ ಜೊತೆಗೆ 3p ಇದೆ ಅಲ್ವಾ, ಇಲ್ಲಿ ಏನು ಮಾಡಬೇಕು, 3ಅನ್ನು ಡಿವೈಡ್ ಮಾಡಬೇಕು. 3p/3 ಈಸ್ ಈಕ್ವಲ್ಸ್ ಟು 60/3. ಇವಾಗ 3 1s ಗೆಟ್ ಕ್ಯಾನ್ಸಲ್ ಆಗಿ ಏನು ಉಳಿತು, ಪಿ ಮಾತ್ರ ಉಳಿತು, 60/3 ಆಯಿತು. ಸೊ 3 1s 3 20s. So the value of p is equals to how much here, 20. Move on to the next main. Solve the following equations. ನೋಡಿ ಇಲ್ಲಿ ಇಕ್ವೇಷನನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಸ್ಟೆಪ್ಸನ್ನು ಬರೀರಿ ಅಂತ ಹೇಳಿಲ್ಲ. ಇಲ್ಲಿ ಟ್ರಾನ್ಸ್ಪೋಸ್ ಮೆಥಡನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಟ್ರಾನ್ಸ್ಪೋಸ್ ಮೆಥಡ್ ತುಂಬ ಈಸಿ ಆಗುತ್ತೆ ನಿಮಗೆ. ಫಸ್ಟ್ ಒನ್ ಟ್ರಾನ್ಸ್ಪೋಸ್ ಮೆಥಡ್, ಫೋರ್ತ್ ಮೇನಲ್ಲಿ ಫಸ್ಟ್ ಒನ್ ಟ್ರಾನ್ಸ್ಪೋಸ್ ಮೆಥಡನ್ನು ಹೇಳ್ಕೊಡ್ತೀನಿ ನೋಡಿ. 10p ಈಸ್ ಈಕ್ವಲ್ಸ್ ಟು 100 ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಇಕ್ವೇಷನ್. ನೀವು ಒಂದು ಸ್ಟೆಪ್ಸನ್ನು ಯೂಸ್ ಮಾಡಿ ಮಾಡ್ತೀನಿ, ಒಂದು ಟ್ರಾನ್ಸ್ಪೋಸ್ ಮೆಥಡನ್ನು ಯೂಸ್ ಮಾಡಿ ಮಾಡ್ತೀನಿ. ಇವಾಗ ಸ್ಟೆಪ್ಪನ್ನು ಯೂಸ್ ಮಾಡಿ ಮಾಡೋದಾದರೆ, ಸ್ಟೆಪ್ 1ಅಲ್ಲಿ ಏನು ಮಾಡ್ತೀರಾ, ಡಿವೈಡ್ 10 ಆನ್ ಬೋತ್ ಸೈಡ್ಸ್. ಅಂದರೆ 10ಇಂದ ಡಿವೈಡ್ ಮಾಡ್ತೀರಾ ಎರಡು ಸೈಡು. 10p/10 ಈಸ್ ಈಕ್ವಲ್ಸ್ ಟು 100/10. 10 ಗೆಟ್ ಕ್ಯಾನ್ಸಲ್, p ಈಸ್ ಈಕ್ವಲ್ಸ್ ಟು 100/10. 10 1s 10 10s. ಸೊ ದ ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು ಹೌ ಮಚ್ ಹಿಯರ್, 10. ಇದು ಯಾವ ಮೆಥಡು, ಸ್ಟೆಪ್ಸನ್ನು ಯೂಸ್ ಮಾಡಿ ಮಾಡುವಂಥ ಮೆಥಡು. ಟ್ರಾನ್ಸ್ಪೋಸಲ್ಲಿ ಏನು ಮಾಡ್ತಿದ್ದೀರಾ ಅಂದರೆ ನೋಡಿ, ಇದು ಸೆಕೆಂಡ್ ಮೆಥಡು ನಾನು ಹೇಳ್ತಾ ಇರೋದು. 10p ಈಸ್ ಈಕ್ವಲ್ಸ್ ಟು 100 ಇದು ಕೊಟ್ಟಿರೋಂಥ ಇಕ್ವೇಷನ್ ಅಲ್ವಾ. ಇವಾಗ 10 ಏನಾಗಿದೆ, ಪಿ ಜೊತೆ ಮಲ್ಟಿಪ್ಲೈ ಆಗಿದೆ, ಲೆಫ್ಟ್ ಸೈಡಲ್ಲಿದೆ. ಇದನ್ನು ಈ ಸೈಡು ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಏನಾಗಿರುತ್ತಲ್ವ ಆಪರೇಷನ್, ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಇಲ್ಲಿ ಮಲ್ಟಿಪ್ಲೈ ಆದರೆ ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇಲ್ಲಿ ಡಿವೈಡ್ ಆದರೆ ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ 10p ಏನಾಗಿದೆ, ಮಲ್ಟಿಪ್ಲೈ ಆಗಿದೆ. ಸೊ ಪಿ ಅಷ್ಟೇ ಉಳಿಸ್ಕೊಂಡು 10ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಇದು ಡಿವೈಡ್ ಆಗುತ್ತೆ. ಇವಾಗ ನೋಡಿ, ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು 10/100 100/10 ಆಯಿತು. 10 1s 10 10s. ಸೊ ದ ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು 10. ಇದು ಈ ಮೆಥಡನ್ನು ಏನಂತ ಹೇಳ್ತೀವಿ, ಟ್ರಾನ್ಸ್ಪೋಸಿಂಗ್ ದ ನಂಬರ್ಸ್ ಫ್ರಮ್ ಒನ್ ಸೈಡು ಅನದರ್ ಸೈಡ್ ಅಂತಂದೇಳಿ ಹೇಳ್ತೀವಿ. ನೆಕ್ಸ್ಟ್ ಒನ್ ನೋಡಿ, ಬೀತ್ ಒನ್ ಟ್ರಾನ್ಸ್ಪೋಸ್ ಮೆಥಡನ್ನೇ ಫಾಲೋ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ. 10p + 10 ಈಸ್ ಈಕ್ವಲ್ಸ್ ಟು 100. ಇವಾಗ 10 ಈ ಕಡೆ ಪ್ಲಸ್ ಆಗಿದೆ ಅಲ್ವಾ, ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, 10p ಈಸ್ ಈಕ್ವಲ್ಸ್ ಟು 100 - 10 + 10 ಇರೋದು ಈ ಕಡೆ ಬಂದರೆ ಏನಾಗುತ್ತೆ, -10 ಆಗುತ್ತಲ್ವ. 10p ಈಸ್ ಈಕ್ವಲ್ಸ್ ಟು 100 - 10 ಎಷ್ಟಾಯಿತು, 90 ಆಯಿತು. ಇವಾಗ 10 p ಜೊತೆ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದರೆ ಏನಾಗಬೇಕು, ಡಿವೈಡ್ ಆಗಬೇಕು. ಸೊ p ಈಸ್ ಈಕ್ವಲ್ಸ್ ಟು 90/10. 10 1s 10 9s. ಸೊ ದ ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು 9 ಅಂತ ಹೇಳ್ತೀವಿ. ಇಲ್ಲ ನೀವು ಇನ್ನೊಂದು ಸ್ಟೆಪ್ಪನ್ನು ಯೂಸ್ ಮಾಡಿ ಸಾಲ್ವ್ ಮಾಡೋ ಮೆಥಡ್ ಆದರೆ, -10 ಆನ್ ಬೋತ್ ಸೈಡ್ ಒಂದು ಯೂಸ್ ಮಾಡ್ತೀರಾ, ಆಮೇಲೆ ಡಿವೈಡೆಡ್/10 ಆನ್ ಬೋತ್ ಸೈಡನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಮಾಡಿದ್ವಿ ಅಲ್ವಾ, ಅದೇ ಥರ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ನೋಡಿ, ಏನು ಕೊಟ್ಟಿದ್ದಾರೆ, p/4 ಈಸ್ ಈಕ್ವಲ್ಸ್ ಟು 5 ಅಂತ ಹೇಳಿದ್ದಾರೆ. 4 ಏನಾಗಿದೆ, ಡಿವೈಡ್ ಆಗಿದೆ. 4ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, 4 ಮಲ್ಟಿಪ್ಲೈ ಆಗುತ್ತೆ. ಸೊ 5 × 4. ಸೊ ದ ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು 20. ನೋಡಿ, ಟ್ರಾನ್ಸ್ಪೋಸ್ ಮೆಥಡ್ ತುಂಬ ಈಸಿಯಾಗಿ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಡಿ ಒನ್ ಏನು ಹೇಳಿದ್ದಾರೆ ನೋಡಿ, ಕ್ವಶನ್ ನಂಬರ್ ಡಿ, -p/3 ಈಸ್ ಈಕ್ವಲ್ಸ್ ಟು 5 ಅಂತ ಹೇಳಿದ್ದಾರೆ. 3 ಏನಾಗಿದೆ, ಡಿವೈಡ್ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗಿದೆ, ಮಲ್ಟಿಪ್ಲೈ ಆಗುತ್ತೆ. 5 × 3. ಸೊ -p ಈಸ್ ಈಕ್ವಲ್ಸ್ ಟು 15. ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಪಾಸಿಟಿವ್ ವ್ಯಾಲ್ಯೂ, ನಾಟ್ ಅ ನೆಗೆಟಿವ್ ವ್ಯಾಲ್ಯೂ. ಸೊ ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್. ಎರಡು ಸೈಡು -1ಇಂದ ಮಲ್ಟಿಪ್ಲೈ ಮಾಡಿದಾಗ -1 × -p ಏನಾಗುತ್ತೆ, p ಆಗುತ್ತೆ. ಇಲ್ಲಿ -1 × 15 ಏನಾಗಿರುತ್ತೆ, -15 ಆಗುತ್ತೆ. ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು ಹೌ ಮಚ್ ಹಿಯರ್, -15. ಸಿಮಿಲರ್ಲಿ ಕ್ವಶನ್ ನಂಬರ್ ಇನ ಇಲ್ಲೇ ಸಾಲ್ವ್ ಮಾಡ್ತಿದ್ದೀನಿ ನೋಡಿ. 3p/4 ಈಸ್ ಈಕ್ವಲ್ಸ್ ಟು 6. 4ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. 3p ಈಸ್ ಈಕ್ವಲ್ಸ್ ಟು 6 × 4 ಆಯಿತು. 3p ಈಸ್ ಈಕ್ವಲ್ಸ್ ಟು 6 4s 24. ಸೊ p ಜೊತೆಗೆ ಏನಾಗಿದೆ, 3 ಮಲ್ಟಿಪ್ಲೈ ಆಗಿದೆ. ಈ ಕಡೆ ಹೋದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. 24/3. ಸೊ ಸಿಂಪ್ಲಿಫೈ ಮಾಡಿರಿ. 3 1s 3 8s. ಸೊ ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು ಹೌ ಮಚ್ ಹಿಯರ್, 8. ವ್ಯಾಲ್ಯೂ ಆಫ್ p ಈಸ್ ಈಕ್ವಲ್ಸ್ ಟು, ಯು ಆರ್ ಗೆಟಿಂಗ್ 8. ನೆಕ್ಸ್ಟ್ ಕ್ವಶನ್ ನಂಬರ್ ಎಫ್ ನೋಡಿ, 3s ಈಸ್ ಈಕ್ವಲ್ಸ್ ಟು -9. 3s ಜೊತೆ ಏನಾಗಿದೆ, ಮಲ್ಟಿಪ್ಲೈ ಆಗಿದೆ. ಈ ಕಡೆ ಹೋದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. s ಈಸ್ ಈಕ್ವಲ್ಸ್ ಟು -9/3. 3 1s 3 3s. ಸೊ ದ ವ್ಯಾಲ್ಯೂ ಆಫ್ s ಈಸ್ ಹೌ ಮಚ್ ಹಿಯರ್, -3. ವ್ಯಾಲ್ಯೂ ಆಫ್ s ಈಸ್ ಈಕ್ವಲ್ಸ್ ಟು -3. ನೆಕ್ಸ್ಟ್ ನೋಡಿ,
ನೆಕ್ಸ್ಟ್ ಜಿನ ಸಾಲ್ವ್ ಮಾಡೋಣ. ಜಿ ಏನು ಕೊಟ್ಟಿದ್ದಾರೆ, 3s + 12 = 0. ಓಕೆ, 3s + 12 = 0. 3s = ಇದನ್ನು +12 ಈ ಕಡೆ ಹೋದರೆ ಏನಾಗುತ್ತೆ, 0 - 12 ಆಗುತ್ತೆ. 3s = 0 - 12 ಏನು, -12 ಅಲ್ವಾ. 3 ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿವೈಡ್ ಆಗುತ್ತೆ. s = -12/3. 3 1s are 3 4s. ಸೊ ದ ವ್ಯಾಲ್ಯೂ ಆಫ್ s is how much here, -4. ನೆಕ್ಸ್ಟ್ h ಏನು ಕೊಟ್ಟಿದ್ದಾರೆ ನೋಡಿ, 3s = 0 ಅಂತ ಕೊಟ್ಟಿದ್ದಾರೆ. ಸೊ 3 ಮತ್ತು s ಮಲ್ಟಿಪ್ಲೈ ಆಗಿದೆ, ಈ ಕಡೆ ಹೋದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. s = 0/3. ಯು ನೋ 0 by any number is always 0. ಸೊ ದ ವ್ಯಾಲ್ಯೂ ಆಫ್ s is how much here, ವ್ಯಾಲ್ಯೂ ಆಫ್ s = 0. ನೆಕ್ಸ್ಟ್ ಐ ನೋಡಿ, ಕ್ವಶನ್ ನಂಬರ್ ಐ. 2q = 6. 2ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಆದರೆ ಈ ಕಡೆ ಬಂದರೆ ಡಿವೈಡ್ ಆಗಬೇಕು. q = 6/2. 2 1s are 2 3s. ಸೊ ದ ವ್ಯಾಲ್ಯೂ ಆಫ್ q is how much here, 3. 3/1 is nothing but 3 only. ನೆಕ್ಸ್ಟ್ ಜೆ ನೋಡಿ, ಕ್ವಶನ್ ನಂಬರು. 2q - 6 = 0. -6 ಈ ಕಡೆ ಹೋದರೆ ಏನಾಗಬೇಕು, +6 ಆಗಬೇಕು. ದಟ್ ಈಸ್ = 0 + 6. 0 + 6 0 + 6. ಸೊ 2q = ಏನಾಯಿತು, 6. 2 ಏನಾಗಿದೆ, ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. q = 6/2. 2 1s are 2 3s. ಸೊ ದ ವ್ಯಾಲ್ಯೂ ಆಫ್ q is how much here, 3. ನೆಕ್ಸ್ಟ್ ಕ್ವಶನ್ ನಂಬರ್ ಕೆ. 2q + 6 = 0. 2q +6 ಈ ಕಡೆ ಹೋದರೆ ಏನಾಗಬೇಕು, -6 ಆಗುತ್ತೆ. 2q 0 - 6 is -6 ಓನ್ಲಿ. 2 ಮಲ್ಟಿಪ್ಲೈ ಆಗಿದೆ, ಅಗೇನು ಇಲ್ಲಿ ಥರನೇ ಈ ಕಡೆ ಹೋದರೆ ಏನಾಗಬೇಕು, ಡಿವೈಡ್ ಆಗಬೇಕು. 2 1s are 2 3s. ಸೊ ದ ವ್ಯಾಲ್ಯೂ ಆಫ್ q is -3. ಓಕೆ, ಲಾಸ್ಟ್ ಒನ್ ನೋಡಿ. 2q + 6 = 12. +6 ಈ ಕಡೆ ಹೋದರೆ ಏನಾಗುತ್ತೆ, -6 ಆಗುತ್ತಲ್ವಾ. 2q = 12 - 6. 2q = 12 6 ಹೋದರೆ ಎಷ್ಟು, 6 ಆಗುತ್ತಲ್ವಾ. ಸೊ 2 ಅಗೇನ್ q ಜೊತೆ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಬಂದರೆ ಏನಾಗಬೇಕು, ಡಿವೈಡ್ ಆಗಬೇಕು. q = 6/2. 2 1s are 2 3s. Again the value of q is how much here, 3. Thank you.